ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಬಂದು 23 ಜುಲೈ 2024 ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಕಚ್ಚಾ ತೈಲದ ಬೆಲೆ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ. ಇವತ್ತು ಬಜೆಟ್ ಡೇ ಇತ್ತು. ಇಂಪೋರ್ಟ್ ಕಸ್ಟಮ್ ಡ್ಯೂಟಿ, ಚಿನ್ನದ ಮೇಲೆ ಇಂಪೋರ್ಟ್ ಕಸ್ಟಮ್ ಡ್ಯೂಟಿ ಕಡಿಮೆ ಮಾಡಿದ್ದಾರೆ, ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಹಾಗಾಗಿ ನೋಡೋದಾದ್ರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಸಾಕಷ್ಟು ಇಳಿಕೆ ಆಗಿದೆ. ನೋಡೋಣ ಬನ್ನಿ ಏನಾಗಿದೆ ಅಂತ. MCX ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಮಾರ್ಕೆಟ್ ಇವತ್ತು ಚಿನ್ನದ ಬೆಲೆ ಬಂದು ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಬಂದು ಪ್ರತಿ 1 ಗ್ರಾಮಿಗೆ 7,086 ರೂಪಾಯಿ ಆಗುತ್ತೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ನೋಡೋದಾದರೆ 7,08,600 ರೂಪಾಯಿ ಆಗುತ್ತೆ. ಅಂದರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 299 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ನೋಡೋದಾದರೆ ಸುಮಾರು 29,900 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಇದು ಒಂದು ಒಳ್ಳೆಯ ಇಳಿಕೆ ಅಂತಲೇ ಹೇಳ್ಬೋದು. ಅದೇ ರೀತಿ 22 ಕ್ಯಾರೆಟ್ ಚಿನ್ನದ ನೋಡ್ತೀವಿ ಅಂತ ಹೇಳಿದ್ರೆ ಪ್ರತಿ 1 ಗ್ರಾಮಿಗೆ ಬೆಂಗಳೂರಿನಲ್ಲಿ 6,495 ರೂಪಾಯಿ ಆಗುತ್ತೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ನೋಡೋದಾದರೆ 6,49,500 ರೂಪಾಯಿ ಆಗುತ್ತೆ. ಅಂದರೆ ನೆನ್ನೆಗೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 275 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 27,500 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗೆ 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮಿಗೆ 5,314 ರೂಪಾಯಿ ಆಗುತ್ತೆ ಬೆಂಗಳೂರಿನಲ್ಲಿ ಇವತ್ತು. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆ ನೋಡೋದಾದರೆ 5,31,400 ರೂಪಾಯಿ ಆಗುತ್ತೆ. ನೆನ್ನೆಗೆ ಹೋಲಿಸಿದ್ರೆ ಪ್ರತಿ 1 ಗ್ರಾಮಲ್ಲಿ ಸುಮಾರು 225 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಅದೇ ರೀತಿ ಪ್ರತಿ 100 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಸುಮಾರು 22,500 ರೂಪಾಯಿ ಅಷ್ಟು ಇಳಿಕೆ ಆಗಿದೆ. ಹಾಗೆ ಬೆಳ್ಳಿನಲ್ಲೂ ಅಷ್ಟೇ ಸಾಕಷ್ಟು ಇಳಿಕೆ ಆಗಿದೆ. ಬೆಂಗಳೂರಿನಲ್ಲಿ ಪ್ರತಿ 1 ಗ್ರಾಮ್ ಬೆಳ್ಳಿಯ ಬೆಲೆ ಬಂದು ಇವತ್ತು 88 ರೂಪಾಯಿ ಆಗುತ್ತೆ. ಅದೇ ರೀತಿ ಪ್ರತಿ 1 kg ಬೆಳ್ಳಿಯ ಬೆಲೆ ಬಂದು ಸುಮಾರು 88,000 ರೂಪಾಯಿ ಆಗುತ್ತೆ. ನೆನ್ನೆಗೆ ಹೋಲಿಸಿದ್ರೆ ಸುಮಾರು ಪ್ರತಿ 1 kgನಲ್ಲಿ 3,550 ರೂಪಾಯಿ ಅಷ್ಟು ಇವತ್ತು ಇಳಿಕೆ ಆಗಿದೆ. ಹಾಗೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯಲ್ಲಿ ಬೆಂಗಳೂರು ಅರ್ಬನ್ನಲ್ಲಿ ಯಾವುದೇ ರೀತಿ ಬದಲಾವಣೆ ಇಲ್ಲ. ಪ್ರತಿ ಲೀಟರ್ಗೆ ಬೆಂಗಳೂರು ಅರ್ಬನ್ನಲ್ಲಿ ಪೆಟ್ರೋಲ್ ಬಂದು 102 ರೂಪಾಯಿ 86 ಪೈಸೆ, ಹಾಗೆ ಡೀಸೆಲ್ ಬಂದು 88 ರೂಪಾಯಿ 94 ಪೈಸೆ. ಇದು ಬೆಂಗಳೂರು ರೂರಲ್ ಮತ್ತು ಬೇರೆ ಬೇರೆ ಡಿಸ್ಟಿಕ್ನಲ್ಲಿ ಕರ್ನಾಟಕದಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ. ಹಾಗೆ ಕಚ್ಚಾ ತೈಲದ ಬೆಲೆ ಇವಾಗ ನೋಡಿದರೆ ಸುಮಾರು 6,547 ರೂಪಾಯಿಗೆ ಟ್ರೇಡ್ ನಡೀತಿದೆ. ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ಅದೇ ರೀತಿ ಇಂಪೋರ್ಟ್ ಕಸ್ಟಮ್ ಡ್ಯೂಟಿ ಅಂತ ಏನಿತ್ತು ಮೊದಲು ಇಂದ ಇವಾಗ ಸುಮಾರು 6% ಅಷ್ಟು ಇಳಿಕೆ ಆಗಿದೆ. ಇವತ್ತು ಬಜೆಟ್ನ ಮಂಡನೆ ಆಗಿದೆ. ಹಾಗಾಗಿ ಇನ್ನು ಮುಂದೆ ಏನು ದೊಡ್ಡ ದೊಡ್ಡ ಜ್ಯುವೆಲ್ಲರಿ ಕಂಪ್ನೀಸು ಮತ್ತು ಚಿನ್ನದ ಏನು ಇಂಪೋರ್ಟರ್ಸ್ ಇದ್ದಾರೆ ನಮ್ಮ ದೇಶದಲ್ಲಿ, ಅವರಿಗೆ ಇದು ಬರ್ಡನ್ ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ರೀತಿ ಕಸ್ಟಮರ್ಸಿಗೆ ಚಿನ್ನದ ಬೆಲೆ ಮತ್ತು ಜ್ಯುವೆಲ್ಲರಿಗಳಲ್ಲಿ ಮತ್ತು ಬೆಳ್ಳಿ ಚಿನ್ನ ಇದರಲ್ಲಿ ಜ್ಯುವೆಲ್ಲರೀಸ್ನಲ್ಲಿ ಸ್ವಲ್ಪ ಇನ್ನೂ ಕಡಿಮೆ ಆಗೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.